ಮಗು ಈ ಮನೆ ತರ ಬೆಳಿಬೇಕು, ಆ ಮನೆ ತರ ಬೆಳಿಬೇಕು ಅಂತ ಶುರು ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ಪರ್ಶ ಅಂತ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾವ್ ಹೀಗೆ ತೆಗ್ತಾ ಹೋದ್ರೆ ಬಗ್ತಾ ಹೋದ್ರೆ ಲೈಫ್ ಲಾಂಗ್ ಆ ತಾಯಿ ಹಾಗೆ ಆಡ್ತಿರ್ತಾಳೆ, ನಾವ್ ಹೀಗೆ ಇರ್ತೇವೆ ಅಂತ. ಇಲ್ಲದಿದ್ರೆ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಸೈನ್ಸ್. ನಾವೆಲ್ಲವನ್ನೂ ಗಾಳಿನಲ್ಲೇ ಮಾತಾಡೋದು. ಕೈಯಲ್ಲಿ ಏನಾದ್ರೂ ತೋರಿಸಿ ಥಾಟ್ಸ್ನ ಅಂತ ಹೇಳಿದ್ರೆ ನಾನು ಹೇಗೆ ತೋರಿಸ್ಲಿ, ಅಥವಾ ಕನ್ನಡಿ ತೋರಿಸಿ ಹೀಗಿರುತ್ತೆ ನಿಮ್ಮ ಥಾಟ್ಸ್ ಅಂತ ಹೇಳೋಕ್ಕಾಗೋದೆ? ನಮಸ್ಕಾರ. ನಡೆ ನುಡಿಯ ದಾರಿದೀಪ ಸರಣಿಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನಿಮ್ಗೂ ಕೂಡ ಸ್ವಾಗತ. ನಮಸ್ಕಾರ. ನಾವು ಹಿಂದಿನ ಸಂಚಿಕೆಯಲ್ಲಿ 0ಯಿಂದ 3 ತಿಂಗಳ ಬಾಣಂತನ ಸಂದರ್ಭದಲ್ಲಿ ಆಗುವಂತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು, ಅವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ 3ರಿಂದ 6 ತಿಂಗಳ ಮಧ್ಯದಲ್ಲಿ ಅದೇ ಸಮಸ್ಯೆಗಳು ಮುಂದುವರಿಯುತ್ತಾ ಅಥವಾ ಹೊಸ ಸಮಸ್ಯೆಗಳೇನಾದ್ರು ಸೃಷ್ಟಿಯಾಗುತ್ತಾ, ಆ ವಿಚಾರದ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡಿ. 0 to 3 ಇಂದ ಹೊಸ ಸಮಸ್ಯೆಗಳು ಬರುತ್ತೆ ಅಂತ ಅನ್ನೋದಕ್ಕಿಂತ ಈ 0ಯಿಂದ 3, 3ರಿಂದ 6, 6ರಿಂದ 9 ಅಂತ ನಾವು ತುಂಬಾ ಕ್ಲಿಯರ್ ಆಗಿ ಭಾಗ ಮಾಡ್ಕೊಳಕ್ ಆಗುದಿಲ್ಲ. ಓವರ್ಲ್ಯಾಪಿಂಗ್ ಇಶ್ಯೂಸ್ ಇರುತ್ತೆ ಮಧ್ಯದಲ್ಲಿ. ಅದ್ ಹೇಗೆ ಅಂತ ಹೇಳಿದ್ರೆ, ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ನಾವು ಮಾತಾಡಿದ್ವಿ, ಅದು ಕೆಲವೊಮ್ಮೆ 0 to 3 ನಲ್ಲಿ ಇಲ್ಲದೆ ಇರಬಹುದು, 3 to 6 ನಲ್ಲಿ ಕಾಣಿಸ್ಕೋಬಹುದು. 0 to 6 ಇಲ್ಲದೆ ಇರಬಹುದು, 6 to 9 ನಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಅದೊಂದು ಎಕ್ಸ್ಪೆಕ್ಟೆಡ್ ಸಮಸ್ಯೆ ಅಂತ ಅನ್ಕೊಳ್ಬಹುದು. ಅದು ಬಿಟ್ರೆ 3 ತಿಂಗಳಾಗಿರುತ್ತೆ, ಮಗು ಇನ್ನೊಂದು ಸ್ವಲ್ಪ ಹ್ಯಾಂಡಿ ಆಗಿರುತ್ತೆ, ಸುಧಾರಿಸೋದು ಎಲ್ಲ ಸ್ವಲ್ಪ ಈಸಿ. ಮೊದಲು ಪಾಸಿಟಿವ್ ಆಗಿರೋದನ್ನ ತಗೊಳ್ಳೋದಾದ್ರೆ, ತಾಯಿಯ ಮುಖ ನೋಡಿ ನಗೋದು ಕಲ್ತ್ಕೊಡುತ್ತೆ. ಕೇರ್ ಗಿವರ್ಸ್ ಯಾರಿದ್ದಾರೋ, ತಾತ ಅಜ್ಜಿ, ಅವರನ್ನೆಲ್ಲ ಗುರ್ತಿಸೋದನ್ನ ಮಗು ಕಲ್ತ್ಕೊಂಡ್ ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಒಂದು ಶೆಡ್ಯೂಲ್ ಅಂತ ಆಗಿರುತ್ತೆ ಮಗುದು. ಆದ್ರೆ ಸಮಸ್ಯೆ ಅದೇ ಜಾಗದಲ್ಲಿ ಹೇಗ್ ಬರೋದು ಅಂತ ಹೇಳಿದ್ರೆ, ಮಗು ಹೆಚ್ಚು ಡಿಮ್ಯಾಂಡಿಂಗ್ ಆಗ್ತಾ ಹೋಗುತ್ತೆ. ತುಂಬಾ ಪುಟ್ಟ ಮಗು 0 to 3 ನಲ್ಲಿ ಇದ್ದಾಗ ಹೊಟ್ಟೆ ತುಂಬಿಸಿ ಮಲಗಿಸ್ಬಿಟ್ರೆ 3-4 ಗಂಟೆ ಕಾಲ ಮಲಗಿಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಏನು ಅಂತ ಹೇಳಿದ್ರೆ ವೆರಿ ಪರ್ಟಿಕ್ಯುಲರ್, ಇದು ಹೀಗೆ ಇರ್ಬೇಕು. ಇವಾಗ ನಾವು ಈ ಧೂಳಿ ಅಭ್ಯಾಸಗಳನ್ನೆಲ್ಲ ಮಾಡ್ತೇವೆ, ಅದನ್ನ ಮಗು ಹೀಗೆ ತೂಗ್ಬೇಕು. ರಾತ್ರಿನಲ್ಲಿ ಇದ್ರೆ ಅದು ಮತ್ತೆ ಮಲಗೋದು ಇನ್ನೊಂದ್ ಸ್ವಲ್ಪ ಹೆಚ್ಚು ಟೈಮ್ ತಗೊಳುತ್ತೆ. ಸ್ಲೀಪ್ ಡಿಪ್ರೈವೇಶನ್ ಶುರು ಆಗುತ್ತೆ. ಅವಾಗ ತಾಯಿಗೆ ಹೆಚ್ಚು ಡಿಸ್ಟರ್ಬೆನ್ಸ್ ಆಗೋ ಪೀರಿಯಡ್ ಇದು 3 to 6. ಜೊತೆನಲ್ಲಿ ಬರೀ ತಾಯಿದೊಂದೇ ಸಮಸ್ಯೆ ಅಲ್ಲ, ಈಗ ಸುತ್ತಲೂ ಇರೋರ್ಗೆ ಏನಾಗುತ್ತೆ ಅಂತಂದ್ರೆ, 3 ತಿಂಗಳಾಗಿದೆ ಅಲ್ಲ, ತಾಯಿ ತಕ್ಕ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಬಹುದು, ಆಮೇಲೆ ಮಗುನ ಹೆಚ್ಚು ನೋಡ್ಕೊಳ್ಬಹುದು ಅನ್ನೋ ನಿರೀಕ್ಷೆ ಕೂಡ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಆದ್ರೆ ತಾಯಿನಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾವು ಹಾರ್ಮೋನಲ್ ಶಿಫ್ಟ್ ಬಗ್ಗೆ ಮಾತಾಡಿದ್ವಿ, ಅದು ಇನ್ನೂ ಸೆಟ್ಲ್ ಆಗಿರೋದಿಲ್ಲ. ಒಂದು 50-50 ನಲ್ಲಿ ಓಡಾಡ್ತಿರುತ್ತೆ. ಓಕೆ ಅಂತ ಹೇಳ್ತೀವಲ್ಲ, ಆ ತರದ ಒಂದು ಸಿಚುಯೇಷನ್ ಅಲ್ಲಿ ಇರುತ್ತೆ. ಆ ನೋವು ಮತ್ತೆ ಇನ್ನೊಂದು ಅವುಗಳನ್ನ ಕೂಡ ಪೂರ್ತ ವಾಸಿಯಾಗಿರುತ್ತೆ ಅಂತ ನಾವು ಹೇಳಕ್ಕಾಗುದಿಲ್ಲ. ಆದ್ರೆ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಒಂದನ್ನ ಅರಗಿಸ್ಕೊಳಕ್ಕೆ ತಾಯಿ ಕಷ್ಟಪಡ್ತಾಳೆ. ಅಲ್ಲಿವರೆಗೂ ಒಂದು ಅಟೆನ್ಷನ್ ಇರುತ್ತೆ. ರಾತ್ರಿ ತಾಯಿ ತುಂಬಾ ನಿದ್ದೆಗೆಡಬಾರ್ದು ಅಂತ ಯಾರಾದ್ರೂ ಸಹಾಯನ ಕೊಡ್ತಾ ಇರ್ತಾರೆ. ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇದೂ ಕೂಡ ಮೆಂಟಲ್ ಹೆಲ್ತ್ ಮೇಲೆ ಕೆಲವೊಮ್ಮೆ ಪರಿಣಾಮ ಬೀರುತ್ತೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಸೋಶಿಯೋ ಫ್ಯಾಮಿಲಿಯಲ್ ಅಂತ ನಾವು ಹೇಳ್ತೇವೆ. ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಪದ್ಧತಿ ಇರುತ್ತೆ. ಈಗ ತಾಯಿ ಮಗುನ ನೋಡ್ಕೊಳ್ಳೋದು ಅನ್ನೋದು ತುಂಬಾ ಸರ್ತಿ ಕಲ್ಚರ್ ಬೇಸ್ಡ್. ಆಯಾಯ ಮನೆ ವ್ಯವಸ್ಥೆಗಳು ಪದ್ಧತಿಗಳು ಹೇಗಿರುತ್ತೋ ಅದರಲ್ಲಿ ಕೆಲವೊಮ್ಮೆ ಕ್ಲಾಶ್ ಶುರು ಆಗುತ್ತೆ. ಈಗ ಮದ್ವೆ ಆಗಿರುತ್ತೆ, ಪದ್ಧತಿಗಳು ಬೇರೆಯಾಗಿರುತ್ತೆ, ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ. ಮಗು ಅಂತ ಬಂದಾಗ ಎಲ್ಲರೂ ಪೊಸೆಸಿವ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಗೆ ಆ ಮಗು ಈ ಮನೆ ತರ ಬೆಳಿಬೇಕು, ಆ ಮನೆ ತರ ಬೆಳಿಬೇಕು ಅಂತ ಶುರು ಆಗುತ್ತೆ. ಮತ್ತೆ ಈಗ ಆಧುನಿಕ ವಿಚಾರಧಾರೆ ಏನು ಅಂತ ಹೇಳಿದ್ರೆ, ಈ ಜನರೇಷನ್ ಅವರು ಸಾಮಾನ್ಯವಾಗಿ 10 ಹೆಣ್ಣು ಮಕ್ಳು ಹೇಗೆ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ಈ ಮಗುನ ಬೆಳೆಸೋದು ಅನ್ನೋದ್ರಲ್ಲಿ ತಂದೆದು 50% ಇರ್ಬೇಕು. ತಂದೆದು 50% ಹೇಗೆ ತರೋದು? ತಂದೆ ಬಂದು ತನ್ನ ಅತ್ತೆ ಮಾವನ ಮನೆಯಲ್ಲಿ ಉಳ್ಕೊಂಡು ಮಗುನ್ ನೋಡ್ಕೋಬೇಕು. ಅದನ್ನು ಕೂಡ ಆ ತಂದೆ ಮನೆಯ ವ್ಯವಸ್ಥೆ ಒಪ್ಕೊಳ್ತಾ ಇರ್ಬೋದು. ಅಥವಾ ಸೊಸೆ ಹೋಗಿ ಅತ್ತೆ ಮಾವನ ಮನೆಯಲ್ಲಿ ಒಯ್ಯು ಬಾಣಂತನ ತಾಯಿ ಮನೆಯಲ್ಲಿ ಆಗ್ಬೇಕು ಅಂತ. ಸೊ ಈ ಹೊಂದಾಣಿಕೆಯಲ್ಲಿ ಎಷ್ಟು ಸರ್ತಿ ಅದು ಮ್ಯಾರೈಟಲ್ ಕಾನ್ಫ್ಲಿಕ್ಟ್ ಆಗಿ ತಿರುಗಿ ಫ್ಯಾಮಿಲಿ ಸಮಸ್ಯೆಯಾಗಿ ಕೌನ್ಸಿಲಿಂಗ್ ಬರುತ್ತೆ. ಅದು ಆ ಹೊಸ ತಾಯಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಪಾರ್ಟ್ನರ್ ಅನ್ನ ಸಮಜಾಯಿಸೋಕಾಗುದಿಲ್ಲ, ತಂದೆ ತಾಯಿನ ಬಿಟ್ಕೊಡಕ್ಕಾಗುದಿಲ್ಲ, ಅತ್ತೆ ಮಾವನ್ನ ಎದುರಿಸೋಕಾಗುದಿಲ್ಲ. ಇದು 3 ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಇತ್ತೀಚೆಗೆ
ನಾನ್ ಹೇಳ್ತಾ ಇರ್ತೇನೆ, ಒಂದು 5 ವರ್ಷದಲ್ಲಿ ಈ ತರಹದ ಒಂದು ಕಾನ್ಫ್ಲಿಕ್ಟ್ ಹೆಚ್ಚಾಗೋಗಿದೆ. ತಾಯಿಂದ್ರು ಬರೋದು ಹೇಗೆ ಅಂದ್ರೆ ಆಗಲ್ಲ, ಈ ಗಂಡನ್ನು ಸುಧಾರ್ಸೋಕಾಗ್ತಿಲ್ಲ, ತಂದೆ ತಾಯಿನೂ ಸುಧಾರ್ಸೋಕಾಗ್ತಿಲ್ಲ, ಇದ್ರ ಮಧ್ಯದಲ್ಲಿ ಅತ್ತೆ ಮಾವನ ಇಂಟರ್ಫಿಯರೆನ್ಸ್ ಅಂತೂ ಸಾಧ್ಯವೇ ಇಲ್ಲ ಅಂತ. ಆ ಒಂದು ಪುಟ್ಟ ಮಗು ಬಗ್ಗೆ ಎಲ್ಲರೂ ಎಷ್ಟು ಪೊಸೆಸಿವ್ ಆಗೋಗ್ತಾರೆ ಅಂತ ಹೇಳಿದ್ರೆ ಅದು ತಾಯಿ ಸೈಕಲಾಜಿಕಲ್ ಹೆಲ್ತ್ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಕಂಡ್ಕೊಳ್ಳೋದೇ ಇಲ್ಲ ಎಷ್ಟೋ ಸರ್ತಿ. ಹೀಗ್ ಮಾಡ್ಬೇಕಿತ್ತು, ಹಾಗೆ ಮಾಡ್ಬೇಕಾಗಿತ್ತು, ಈ ತರಹದ ಒಂದು ಅನಿರೀಕ್ಷಿತವಾದ ಬದಲಾವಣೆಗಳು, ನಿರೀಕ್ಷೆಗಳು ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದು ಖಂಡಿತವಾಗ್ಲೂ ಆಂಗ್ಸೈಟಿಗೆ ತಿರುಗಿಕೊಡುತ್ತೆ, ಕೆಲವೊಮ್ಮೆ ಡಿಪ್ರೆಷನ್ಗೆ. ಮತ್ತೆ ಮೂರನೇದು ನಾನ್ ನೋಡಿರುವಂತಹ ಪ್ಯಾಟರ್ನ್ ಏನು ಅಂತ ಹೇಳಿದ್ರೆ, ಹಿಂದೆ ನಡೆದಿರೋ ಯಾವ್ಯಾವುದೋ ಘಟನೆಗಳು ಆ ವ್ಯಕ್ತಿನಲ್ಲಿರುವಂತಹ ಬೇಸಿಕ್ ಸೈಕಲಾಜಿಕಲ್ ಕನ್ಸ್ಟ್ರಕ್ಟ್ ಚೆನ್ನಾಗಿದ್ರೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅದು ಚೈಲ್ಡ್ಹುಡ್ ಟ್ರಾಮಾ ಆಗಿರ್ಬೋದು, ಪೇರೆಂಟಿಂಗ್ ನಲ್ಲಿರುವಂತಹ ತೊಂದರೆ ಆಗಿರ್ಬೋದು, ಇನ್ಯಾವುದೋ ಕ್ರೈಸಿಸ್ ಮೂಲಕ ಅವುಗಳನ್ನೆಲ್ಲ ದಾಟ್ಕೊಂಡು ಬಂದಿರ್ತಾರೆ, ಸಾಕಷ್ಟು ಆರೋಗ್ಯಕರವಾಗಿಯೇ ದಾಟ್ಕೊಂಡು ಬಂದಿರ್ತಾರೆ. ಅದು ಎಲ್ಲವೂ ಕೂಡ ಈ ಮಗು ಹುಟ್ಟಿದ ಮೇಲೆ ಮೈ ಮನಸ್ಸು ಎರಡು ದುರ್ಬಲ ಆದಾಗ ಹೊರಗಡೆ ಬಂದ್ಬಿಡುತ್ತೆ. ಮೇಡಮ್, ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಉದಾಹರಣೆ ಮೂಲಕ ಹೇಳ್ಬೋದಾ? ಅಂದ್ರೆ ನೀವು ಯಾವ್ದೋ ಕೇಸ್ ನೋಡಿರ್ತೀರಿ, ಅದನ್ನ ರಿವೀಲ್ ಮಾಡದೆ ನಮ್ಗೆ ಜನರಲೈಸ್ ಮಾಡಿ ಅದನ್ನ ಒಂದು ಉದಾಹರಣೆ ಮೂಲಕ ಹೇಳ್ಬೋದು. ಕಾನ್ಫಿಡೆನ್ಶಿಯಾಲಿಟಿ ಅಂತ ಅನ್ನೋದು ಇಲ್ಲಿ ಬರುತ್ತೆ. ಆದ್ರೆ ಜನರಲ್ ಪಾಯಿಂಟ್ಸ್ ಇದರಲ್ಲಿ ಇರೋದು ಹೇಗೆ ಅಂತ ಹೇಳಿದ್ರೆ, ತಾಯಿ ಯಾವುದನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ಲು ಅದು ಎಲ್ಲವೂ ಕೂಡ ಆಕೆಗೆ ಈಗ ಕಗ್ಗಂಟಾಗೋಕ್ ಶುರು ಆಗೋಗುತ್ತೆ. ನನ್ನ ಮೊದಲಿನ ಯಾವ ಸೈಕಲಾಜಿಕಲ್ ಎನರ್ಜೀಸ್ ಆಗ್ಲಿ, ಅಬಿಲಿಟೀಸು, ಸ್ಕಿಲ್ಸು ನನ್ನ ಹತ್ರ ಇಲ್ಲ ಅನ್ನೋ ಒಂದು ಹತಾಶೆಗೆ ಬಂದ್ಬಿಡ್ತಾರೆ. ಅಂತಹ ಟೈಮ್ನಲ್ಲಿ ಆಂಗ್ಸೈಟಿ ಮತ್ತೆ ರೆಸ್ಟ್ಲೆಸ್ನೆಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಮಗು ಜೊತೆ ಬಾಂಡಿಂಗ್ ಕೂಡ ಒದ್ದಾಡ್ತಾರೆ. ಇತ್ತೀಚೆಗೆ ಒಂದು ಕೇಸ್ ನಾನು ನೋಡ್ತಾ ಇದ್ದೇನೆ, ಅಲ್ಲಿ ಅವರು ಎಲ್ಲೋ ಹೊರದೇಶದಲ್ಲಿರುವಂತಹ ಕಪಲ್, ಅವರಷ್ಟಕ್ಕೆ ಅವ್ರೇನೋ ಸಂತೋಷವಾಗಿ ಇದ್ದಿದ್ದಾರು ಅಲ್ಲಿ. ಈಗ ಮಗು ಅಂತ ಆದ್ಮೇಲೆ ಇಲ್ಲಿಗೆ ಬಂದಿರ್ತಾರೆ, ತುಂಬಾ ಆಲ್ ಇನ್ ಎ ಸಡನ್ ಅತ್ತೆ ಮಾವನ ಮನೆಗೆ ಮತ್ತೆ ತಂದೆ ತಾಯಿ ಮನೆಗೆ ಹೊಂದ್ಕೊಳ್ಳೋಕೆ ಆ ತಾಯಿಗೇನೆ ಕಷ್ಟ ಆಗ್ತಾ ಇರುತ್ತೆ. ಜೊತೆನಲ್ಲಿ ಅಳಿಯ ಮತ್ತೆ ಬೀಗರು, ಈ ಎಲ್ಲವೂ ಸೇರ್ಕೊಂಡು ಆ ತಾಯಿ ಎಷ್ಟು ಆಂಗ್ಸೈಟಿ ಸ್ಟ್ರಿಕನ್ ಅಂತ ಹೇಳ್ಬೋದು. ಅದ್ ಯಾವ ಪರಿಣಾಮ ಬೀರ್ತಾ ಇದೆ ಇವಾಗ ಅಂತಂದ್ರೆ, ಮಗು ಜೊತೆನಲ್ಲೇ ನನಗೆ ಬಾಂಡಿಂಗ್ ಸಾಧ್ಯ ಆಗ್ತಾ ಇಲ್ಲ, ನನ್ಗೆ ಅದನ್ನ ಎತ್ಕೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಂಬನೆಸ್ ಅಂತಲೇ ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಂಬನೆಸ್ ಅಂತ ಅನ್ನೋದು ಸೈಕಲಾಜಿಕಲ್ ವರ್ಡ್. ವಿ ಬಿಕಮ್ ನಮ್ ಟುವರ್ಡ್ಸ್ ಎ ರಿಲೇಶನ್ಶಿಪ್ ಇದೆಯಲ್ಲ, ಅದನ್ನ ನಾವು ತುಂಬಾ ಗಂಭೀರವಾಗಿ ತಗೊಳ್ಬೇಕು. ಎಮೋಷನಲ್ ನಂಬ್ನೆಸ್ ಆಗಿರ್ಬೋದು. ಅದು ನಂಗೆ ಬೇಡ, ಅದು ಬೇಡ, ಇದ್ರ ಜೊತೆನಲ್ಲಿ ಹೆಚ್ಚು ನಂಟು ಬೆಳೆಸ್ಕೊಂತ ಇದ್ರೆ ತಾನೇ ಇನ್ನು ಮುಂದೆ ಕಾಂಪ್ಲಿಕೇಟ್ ಆಗುತ್ತೆ ಅಂತ ಅನ್ನೋ ಇರ್ಯಾಷನಲ್ ಐಡಿಯಾಸ್ ತುಂಬಾ ಪ್ರೀತಿಯಿಂದ ಹೆತ್ಕೊಂಡಂತ ಮಗೋದು. ಸೊ ಅಲ್ಲಿ ನಾನು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೂ ಮುಖ್ಯ ಆಗೋದಿಲ್ಲ. ನೀವು ಯಾವ ಮನೆಗೆ ಸೇರಿದ್ರಿ, ಅವರು ಯಾವ ಮನೆಗೆ ಸೇರಿದ್ರು, ಅವರೆಲ್ಲ ಹೇಗೆ ಬಾಳಿ ಬದುಕಿದ್ರು ಅಂತ ಅನ್ನೋದಕ್ಕಿಂತ ಆ ಮಗು ಮತ್ತೆ ತಾಯಿ ಮಾನಸಿಕ ಸ್ವಾಸ್ಥ್ಯ ಅಂತ ಅನ್ನೋದಿದೆಯಲ್ಲ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಿ ಅಂತ. ಹಾಗಾಗಿ ಇಂಡಿವಿಜುವಲ್ ಕೌನ್ಸಿಲಿಂಗು ಫ್ಯಾಮಿಲಿ ಕೌನ್ಸಿಲಿಂಗ್ ಆಗಿ ಟರ್ನ್ ಆಗ್ಬಿಟ್ಟಿರುತ್ತೆ. ಇನ್ನು ಸೋಶಿಯೋ ಫ್ಯಾಮಿಲಿಯಲ್ ಪ್ರಾಬ್ಲಮ್ ಅಂತ ಹೇಳ್ಬಿಡ್ಬೋದು ಒಟ್ಟಿಗೆ, ಅದಕ್ಕೊಂದು ಲೇಬಲ್ ಹಾಕಬೇಕು ಅಂತ ಹೇಳ್ತಾರೆ. ಸೊ ಎಲ್ಲವನ್ನೂ ನೆಗೋಷಿಯೇಟ್ ಮಾಡೋದು ಅಥವಾ ಸುಧಾರಿಸೋ ಕೆಲಸ ಕೌನ್ಸಿಲರ್ ಬೀಳುತ್ತೆ ಅವಾಗ. ಯಾಕೆಂದ್ರೆ ತಾಯಿಗೆ ಆ ಟೈಮ್ನಲ್ಲೂ ಮೆಡಿಸಿನ್ ಕೊಡೋದು ಬೇಡ ಅಂತ ಒಂದಿರುತ್ತೆ, ಮಗುವಿಗೆ ನೇರವಾಗಿ ಹಾಲಿನ ಮೂಲಕ ಹೋಗುತ್ತೆ ಅಂತ. ಆದ್ರೆ ತಾಯಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗೋಗಿದೆ ಅಂತ ಹೇಳಿದ್ರೆ, ಫೀಡಿಂಗ್ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಫೀಡಿಂಗ್ ಅಂತ ಅನ್ನೋದು ನಮ್ಮೆಲ್ಲರ ಮಟ್ಟಿಗೆ ಅದೊಂದು ಫಿಸಿಕಲ್ ಆಕ್ಷನ್ ಅಂತ ನೀವು ಅಂದ್ಕೊಳ್ತೀರಾ. ಬಟ್ ತಾಯಿ ಮನಸ್ಸಿನ ಭಾವನೆಗಳು ತುಂಬಾ ಪಾಸಿಟಿವ್ ಆಗಿ ಎಮೋಷನಲ್ ಆಗಿ ಇದ್ರೆ ಮಾತ್ರ ಆ ಪ್ರೋಸೆಸ್ ಕೂಡ ಸುಲಭವಾಗಿ ನಡೆಯುತ್ತೆ. ಇಲ್ಲದಿದ್ರೆ ಈಗ ಹೊಸ ಸಮಸ್ಯೆಗಳು, ಲ್ಯಾಚಿಂಗ್, ಮಗು ಲ್ಯಾಚ್ ಮಾಡ್ತಾನೆ ಇಲ್ಲ ಅಂತ, ಇದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಶುರುವಾಗಿದೆ. ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ಸ್ ಗೊತ್ತಾಗುತ್ತೆ ಇದು ಆ ಸೈಕಲಾಜಿಕಲ್ ಪ್ರಾಬ್ಲಮ್ ಇಂದ ಅಂತ. ಮತ್ತೆ ಲ್ಯಾಚಿಂಗ್ ಅಂತ ಹೇಳಿದ್ರೆ ಈ ಫೀಡಿಂಗ್ ಟೈಮ್ ನಲ್ಲಿ ಮಗುಗೆ ಆ ಸ್ಕಿಲ್ ಬರ್ತಾ ಇಲ್ವಾ, ತಾಯಿಗೆ ಫೀಡ್ ಮಾಡ್ತಾ ಇರೋ ಸ್ಕಿಲ್ ಬರಲ್ವಾ ಗೊತ್ತಾಗಲ್ಲ. ಅದು ಕರೆಕ್ಟ್ ಆಗಿ ಹೋಲ್ಡ್ ಮಾಡಿ ಮಗು ಅದನ್ನ ಸಕ್ ಮಾಡ್ಬೇಕು. ಇಟ್ ಈಸ್ ಅ ವೆರಿ ವೆರಿ ನ್ಯಾಚುರಲ್ ಪ್ರೋಸೆಸ್. ಅದಕ್ಕೆ ಯಾರು ಟ್ರೈನಿಂಗ್ ಕೊಟ್ಟಿರೋದಿಲ್ಲ. ಬಟ್ ಈ ತಾಯಿಯ ಅಂತರಂಗದ ತಳಮಳಗಳು ಮತ್ತೆ ಆ ಟೆನ್ಷನ್, ಆಂಗ್ಸೈಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಕ್ರಿಯೆ ಒಂಥರ ಕಠಿಣ ಆಗೋಗುತ್ತೆ ಇಬ್ರಿಗೂ. ಮಗುಗೆ ಲ್ಯಾಚ್ ಮಾಡೋದು ಅಂದ್ರೆ ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ತಗೊಳಕ್ಕಾಗ್ತಿಲ್ಲ ಅಂತ, ತಾಯಿಗೆ ಅದನ್ನ ಕೊಡಕ್ಕಾಗ್ತಿಲ್ಲ ಅಂತ. ಹೀಗಾಗ್ಬಿಟ್ಟು ಏನಾಗುತ್ತೆ, ಹಾಲು ಕಡಿಮೆ ಆಗ್ತಾ ಹೋಗುತ್ತೆ. 2 ಕಾರಣಗಳಿಗೆ. ಒಂದು, ಆ ಒತ್ತಡಗಳಿಂದಾನು ಕೂಡ ಮಿಲ್ಕ್ ಸೆಕ್ರೇಷನ್ ಕಡಿಮೆ ಆಗೋಗ್ಬಿಟ್ಟಿರುತ್ತೆ.
ಈ ಲ್ಯಾಚಿಂಗ್ ಸಮಸ್ಯೆಯಿಂದ ಕಡಿಮೆ ಆಗೋಗುತ್ತೆ. ಇವೆಲ್ಲವೂ ತಾಯಿ ಮಗುವಿನ ಬಾಂಡಿಂಗ್ಗೆ ತುಂಬಾ ಪರಿಣಾಮ ಬೀರ್ಬಿಡುತ್ತೆ. ಸರಿ, ತಾಯಿ ಯೋಚನೆ ಮಾಡ್ತಾಳೆ, ಏನದು ಫಾರ್ಮುಲಾ ಫೀಡ್ ಶುರು ಮಾಡ್ಬಿಡೋಣ ಮಗುಗೆ ಅಂತ. ಅದಕ್ಕೆ ಒಂದು ವಿರೋಧ ಮನೆಯವರಿಂದ ಇರುತ್ತೆ. ಇಷ್ಟು ಪುಟ್ಟ ಮಗುಗೆ ಫಾರ್ಮುಲಾ ಫೀಡ್ ಶುರು ಮಾಡ್ಬೇಕಾ? ನಾವೆಲ್ಲ ಕೊಡ್ಲಿಲ್ವಾ? 1.5 ವರ್ಷ 2 ವರ್ಷ ಫೀಡ್ ಮಾಡಿದ್ವಿ ನಾವು ನಮ್ಮ ಮಕ್ಕಳಿಗೆಲ್ಲ. ಈ ತರಹದ್ದು ಒಂದು ಕೌಟುಂಬಿಕ ಸಮಸ್ಯೆಯಾಗಿ ಬರೀ ಅವಳಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನನ್ನ ಸಮಸ್ಯೆಗಳನ್ನು ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಎಲ್ಲರೂ ಅವರವರ ಪರ್ಸೆಪ್ಷನ್ ಇಂದಾನೇ ನೋಡ್ತಾ ಇದ್ದಾರೆ ಇಡೀ ಸಮಸ್ಯೆನ ಅಂತ ಅನ್ಸೋಕೆ ಶುರು ಆದಾಗ ಮತ್ತೆ ತಿರ್ಗಾ ಒತ್ತಡ, ಡಿಪ್ರೆಷನ್ ಜೊತೆನಲ್ಲೇ ಕಾಯ್ತಾ ಇರುತ್ತೆ. ಹಾಗಾಗಿ ಬಾಂಡಿಂಗ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಕೂಡ ಇತ್ತೀಚಿನ ದಿನಗಳಲ್ಲಿ ತಾಯಂದಿರು ಬರ್ತಾರೆ. ಇವಾಗ ಅದರಲ್ಲಿ ಮಧ್ಯದಲ್ಲಿ ಒಂದು ಸೇರಿಸಬೇಕಾದ ವಿಚಾರ ಅಂದ್ರೆ, ತಾಯಿ ಮಗುವಿನ ನಡುವಿನ ಸ್ಪರ್ಶ ಇದೆಯಲ್ಲ, ಸ್ಕಿನ್ ಟು ಸ್ಕಿನ್ ಅಂತ ಇತ್ತೀಚೆಗೆ. ಇವೆಲ್ಲ ಯಾವುದು ಹೊಸದೇನಲ್ಲ. ಈಗ ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ವ್ಯವಸ್ಥೆನಲ್ಲಿ ಯಾವಾಗ್ಲೂ ಮಗು ತಾಯಿ ಜೊತೆನಲ್ಲಿ ದೇಹಕ್ಕೆ ಅಂಟ್ಕೊಂಡಾಗಿರ್ಬೇಕು ಅಂತ ಅನ್ನೋದೇ ಇದ್ದದ್ದು. ಇವಾಗ ನಿಮ್ಗೆ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಮಗು ಹುಟ್ಟಿದ ತಕ್ಷಣ ಅದಕ್ಕೊಂದು ರೂಮ್ ಅಂತ ಹೇಳಿ ಅದನ್ನ ಬೇರೆ ರೂಮ್ ನಲ್ಲಿ ಮಲಗಿಸಿರ್ತಾರೆ. ಅದು ನಮ್ಮಲ್ಲಿ ಯಾವತ್ತೂ ಇರ್ಲಿಲ್ಲ. ಬಟ್ ಇವಾಗ ಅದು ತಿರ್ಗಾ ಹೊಸದಾಗಿ ಬರ್ತಾ ಇದೆ, ಇಲ್ಲ ಪಕ್ಕದಲ್ಲೇ ಇರ್ಬೇಕಂತೆ ಅಂತ. ನಮಗ್ ಖಂಡಿತ ಹೊಸದಲ್ಲ ಅದು. ಅದೇನಾಗುತ್ತೆ, ಈ ಬಾಂಡಿಂಗ್ ಪ್ರಶ್ನೆಗಳು ಬಂದಾಗ ತಾಯಿ ಮಗುನ ಮುಟ್ಟಲಿಕ್ಕೆ ಹಿಂಜಿರ್ತಾಳೆ. ಸೊ ಆ ಮಗುವಿನ ಸೈಕಲಾಜಿಕಲ್ ಹೆಲ್ತ್ ಮೇಲೂ ನಾನು ಹೇಳಿದೆ, ಸಪರೇಷನ್ ಆಂಗ್ಸೈಟಿ ಅಂತ ಅನ್ನೋದು ಮಗುಗೂ ಕೂಡ ನಡೀತಾ ಇರುತ್ತೆ ಆ ಟೈಮ್ನಲ್ಲಿ. ಅದಿನ್ನೂ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ತಾ ಇರುತ್ತೆ. ಅಷ್ಟು ಸೆಕ್ಯೂರ್ಡ್ ಆಗಿ ಊಂಬಲ್ಲಿ ಇದ್ದ ಮಗು ಆಲ್ ಇನ್ ಅ ಸಡನ್ ಆ ಬೆಳಕಿಗೆ, ನಾಯ್ಸ್ಗೆ ಎಲ್ಲಕ್ಕೂ ಹೊಂದ್ಕೋಬೇಕು ಮನುಷ್ಯರಿಗೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಪರ್ಶ ಅಂತ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ತಾಯಿ ಹೆಚ್ಚು ಮಗುನ ಮುಟ್ಟೋದಿಲ್ಲ, ಮಗು ಹೆಚ್ಚು ಕಿರಿಕಿರಿ ಮಾಡ್ತಾ ಹೋಗುತ್ತೆ, ಮಗು ಕಿರಿಕಿರಿ ತಾಯಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇನಾಗುತ್ತೆ ಅಂತಂದ್ರೆ ಕೊನೆಗೆ ಅದೊಂದು ವಿಷವರ್ತುಲ ಆಗುತ್ತೆ. ಮಗುನು ಸಂತೋಷವಾಗಿಲ್ಲ, ತಾಯಿನೂ ಸಂತೋಷವಾಗಿಲ್ಲ ಅಂತ. ಹಾಗಾಗಿ ಎಷ್ಟೋ ವಿಚಾರಗಳು ಇರ್ರಾಷನಲ್ ಆಗಿದ್ರು ಆ ಹೊಸ ತಾಯಿಯ ವಿಚಾರಕ್ಕೆ ನನ್ನದು ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಅದು ಒಂದು ಪಾಸಿಂಗ್ ಸ್ಟೇಜ್. ಅಲ್ಲಿ ಬರೋ ಸಮಸ್ಯೆಗಳೆಲ್ಲ ಪಾಸಿಂಗ್ ಕ್ಲೌಡ್ಸ್ ಅಷ್ಟೇ. ಅದು ಯಾವತ್ತೂ ನಮ್ಮ ತಲೆ ಮೇಲೆ ನಿಂತಿರುವುದಿಲ್ಲ. ಅದನ್ನ ದಾಟೋದಕ್ಕೆ ಹೆಚ್ಚು ಬೆನಿಫಿಟ್ಸ್ ತಾಯಿಗೆ ಕೊಡ್ಬೇಕು. ನಮ್ಮ ಸಂಸಾರಗಳಲ್ಲಿ 108 ವ್ಯವಸ್ಥೆಗಳು ಎಲ್ಲೋ ತಲಾಂತರದಿಂದ ಹಾಗಿದೆ ಹೀಗಿದೆ, ಹೌದು ಎಲ್ಲವೂ ಸರಿ, ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು ಅಂತಲ್ಲ. ಆದ್ರೆ ಹೆಚ್ಚಿನ ಸಪೋರ್ಟ್ ಅಗತ್ಯ ಇರೋದು ಆ ತಾಯಿಗೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳಬೇಕು. ಹಾಗಾಗಿ ಈ ಒಂದು ಕಳೆದ 5 ವರ್ಷದಿಂದ ಅಂತ ಹೇಳಬಲ್ಲೆ, ಸ್ಟ್ಯಾಟಿಸ್ಟಿಕಲಿ ನನ್ನ ಹತ್ರ ಬರೋ ಕೇಸಸ್ ಅಲ್ಲಿ ಈ ಸಮಸ್ಯೆಗಳನ್ನ ಹೊತ್ಕೊಂಡು ಬರೋರು ಜಾಸ್ತಿ ಆಗ್ತಾರೆ. ಈ 3 to 6 ನಲ್ಲಿ ಕೆಲವೊಮ್ಮೆ ಎಸ್ಕಲೇಟ್ ಆಗುತ್ತೆ ಸಮಸ್ಯೆಗಳು. ಆ ಪ್ಯಾಟರ್ನ್ ಅನ್ನು ಕೂಡ ನೋಡಿದ್ದೇನೆ. 0 to 3 ಗಿಂತ 3 to 6 ನಲ್ಲಿ ಎಸ್ಕಲೇಟ್ ಆಗುತ್ತೆ ಸಮಸ್ಯೆಗಳು. ಅದು 6 to 9 ನಲ್ಲಿ ಇದು ಬೇರೆ ತರಹದ ರೂಪಗಳನ್ನು ತಗೊಳುತ್ತೆ. ಕೆಲವೊಂದು, ಈಗ ತಾಯಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ 3 ತಿಂಗಳಾದ ನಂತರ ಅವರು ವಾಪಸ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೆಟರ್ನಿಟಿ ಲೀವ್ನ 6 ತಿಂಗಳು 9 ತಿಂಗಳು ಅಂತ ಕಾನೂನು ಮಾಡಿದ್ರು ಕೂಡ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ. ಸೊ ತಾಯಿಗೆ ಚಡ್ಬಿಡಿಕೆ ಶುರು ಆಗುತ್ತೆ. ನಾನೀಗ ಮತ್ತೆ ಜಾಯಿನ್ ಆಗದೆ ಇದ್ರೆ ಏನಾಗುತ್ತೆ, ನನ್ನ ಕೆಲಸ ಹೋಗ್ಬೋದು, ನಾನು ಹಿಂದೆ ಉಳಿಬೋದು, ನನ್ನ ಪ್ರೋಗ್ರೆಸ್, ನನ್ನ ಕೆರಿಯರ್ ಆಂಬಿಷನ್ಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಈ ಎಲ್ಲ ಡಿಸ್ಟರ್ಬೆನ್ಸ್ಗಳು ಈ 3 to 6 ನಲ್ಲಿ ಶುರು ಆಗುತ್ತೆ, 6 to 9 ನಲ್ಲಿ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಒಂದು ಡಿಸ್ಕ್ಲೈಮರ್ ಹಾಕ್ಬೇಕು ಅಂತಲೇ ಹೇಳ್ತೇನೆ ಇದಕ್ಕೆ. ಏನು ಅಂತ ಹೇಳಿದ್ರೆ, ಈಗ ನಾನು ಹೇಳ್ತಾ ಇರೋ ಎಲ್ಲಾ ಸಮಸ್ಯೆಗಳು ಎಲ್ಲಾ ತಾಯಂದ್ರಿಗೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ಇಲ್ಲವೇ. ಇದನ್ನ ನಾವು ಯಾತಕ್ಕೆ ಹೇಳ್ತಾ ಇರೋದು ಇಷ್ಟು ಸ್ಪೆಸಿಫಿಕ್ ಆಗಿ ಅಂತ ಹೇಳಿದ್ರೆ, ಎನಿ ಇಂಡಿವಿಜುವಲ್ ಫಾರ್ ದಟ್ ಮ್ಯಾಟರ್ ಅದ್ರ ಮೂಲಕ ಹಾದು ಹೋಗ್ತಾ ಇದ್ರೆ ಈ ಸಮಸ್ಯೆನ ಗುರ್ತಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಅದಕ್ಕೆ ಸಹಾಯ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ಎಷ್ಟೋ ಮನೆಗಳಲ್ಲಿ ತುಂಬಾ ಸುಸೂತ್ರವಾಗಿ, ತುಂಬಾ ಸ್ಮೂತ್ ಆಗಿ ಆ ಬಾಣಂತನ ಅದನ್ನ ಮುಗಿದು ನಗ್ತಾ ಇರೋ ಮಗುನ ಕರ್ಕೊಂಡು ಗಂಡನ ಮನೆಗೆ ಬಂದು ಚೆನ್ನಾಗಿರೋ ಹ್ಯಾಪಿ ಎಂಡಿಂಗ್ ಸ್ಟೋರೀಸು ನನ್ನ ಹತ್ರ ತುಂಬಾ ಇದೆ. ಆದ್ರೆ ಇದನ್ನೇ ಯಾಕೆ ನಾವು ಒತ್ತಿ ಹೇಳ್ತೇವೆ ಅಂತ ಹೇಳಿದ್ರೆ, ಯಾರು ಈ ತರದ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳದೆ ಇರಲಿ. ಅದು ಇಟ್ ಟರ್ನ್ಸ್ ಇಂಟು ಎ ಲೂಪ್. ಒಬ್ಬರಿಂದ ಒಬ್ಬರಿಗೆ ಇದು ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಈ ಹಿಂಸೆ, ಒತ್ತಡ ಎಲ್ಲ ಆ ವ್ಯಕ್ತಿಗೆ ಬೇಕಾದಂತಹ ಸಪೋರ್ಟ್ ಅನ್ನ ನೀವು ಕೊಟ್ರಿ ಅಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಈಗ ಸಮಸ್ಯೆಗಳ ಸ್ವರೂಪ ಗೊತ್ತಾಯ್ತು, ಅದಕ್ಕೆ ಫ್ಯಾಮಿಲಿ ಹೆಂಗ್ ಸಪೋರ್ಟ್ ಮಾಡ್ಬೇಕಂತ ಕೂಡ ಹೇಳಿದ್ರೆ, ಆಸ್ ಅನ್ ಕೌನ್ಸಿಲರ್ ಆಗಿ ಈ ಸಂದರ್ಭದಲ್ಲಿ ನಿಮ್ಮ ಸಪೋರ್ಟ್ ಏನಿರುತ್ತೆ? ಒಂದು ವಿಷಯ ಸಂತೋಷದ್ದೇನು ಅಂದ್ರೆ, ಎಲ್ಲರೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಸುಮಾರು ಜನ ಇದಕ್ಕೊಂದು ಪರಿಹಾರ ಬೇಕು ಅಂತ ಬರ್ತಾರೆ. ಕೌನ್ಸಿಲರ್ ಹತ್ರ ನಾವು ಹೋಗ್ಬೇಕು ಅಂತ ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರು ನೇರ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾರೆ.
ಆವಾಗ ಅವರು ಹೇಳ್ತಾರೆ ಇದಕ್ಕೂ ಬಹುಶಃ ನೀವು ಕೌನ್ಸೆಲಿಂಗ್ ಹೋದ್ರೆ ಅನುಕೂಲ ಆಗ್ಬೋದು ನಾವು ಮೆಡಿಸಿನ್ ಕೊಡೋದಕ್ಕಿಂತ ಅಂತ ಹೇಳಿದಾಗ ಕೆಲವೊಮ್ಮೆ ಅಲ್ಲಿಂದ ಕೂಡ ರೆಫರ್ ಆಗಿ ಬರುತ್ತೆ. ಸಾಮಾನ್ಯವಾಗಿ ಸೈಕಿಯಾಟ್ರಿಸ್ಟ್ ಇಂದ ರೆಫರ್ ಆಗಿ ಬರುವಂತ ಕೇಸ್ಗಳಿವೆಲ್ಲ. ಕೆಲವರು ಕೌನ್ಸೆಲಿಂಗ್ ಬಗ್ಗೆ ಒಂದು ಅವೇರ್ನೆಸ್ ಇರೋ ಅಂತವ್ರು ಇಲ್ಲ ನಾವು ಕೂತು ಮಾತಾಡಿ ಸರಿ ಮಾಡ್ಕೊಳ್ಬಹುದು ಅನ್ನೋರು ಕೂಡ ಬರ್ತಾರೆ. ಸೊ ಕೌನ್ಸೆಲಿಂಗ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಹೊಸದಾಗಿ ಇದನ್ನ ಹೀಗೆ ಹ್ಯಾಂಡಲ್ ಮಾಡಿ ಫ್ಯಾಮಿಲಿ ಸಮಸ್ಯೆಗಳನ್ನ ಅಂತ ಹೇಳೋದಕ್ ಮೊದಲೇನೆ ಅವರಿಗೆ ಒಂದು ಆ ಎಲ್ಲ ಸಪ್ರೆಸ್ಡ್ ಫೀಲಿಂಗ್ಸ್ ಎಲ್ಲ ಹೊರಗಡೆ ಬರಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಕೌನ್ಸೆಲಿಂಗ್ ನಲ್ಲಿ. ಅದೊಂಥರ ಕೆಥಾರ್ಸಿಸ್ ಎಫೆಕ್ಟ್ ಅಂತ. ಅದು ಒಂದು 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 ಸಿಂಪ್ಯಾಥೆಟಿಕ್ ಇಯರ್ ಅಂತ ನಾವು ಹೇಳ್ತೇವೆ. ಅದನ್ನ ಒಂದು ಕಿವಿ ಕೊಟ್ಟು ಒಬ್ಬ ಒಬ್ಬ ಥರ್ಡ್ ಅನ್ಬಯಾಸ್ಡ್ ಪರ್ಸನ್ ಕೇಳಿಸ್ಕೊಂಡಾಗ ಇವರು ಜಡ್ಜ್ಮೆಂಟಲ್ ಅಲ್ಲ, ನನ್ನ ತಪ್ಪುಗಳ ಕಡೆ ಬೆರಳು ತೋರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಕುಗ್ಗ್ ಹೋಗದೆ ಆತ್ಮವಿಶ್ವಾಸ. ನನ್ನ ಕೈಯಲ್ಲಿ ಏನೋ ಆಗೋದಿಲ್ವೇನೋ, ಈ ಮಗುನ್ ನೋಡ್ಕೊಳಕ್ ಆಗಲ್ಲ, ಮನೆಯವ್ರನ್ನ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ, ಗಂಡನ್ನ ಹೇಗೆ ನೋಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಆತ್ಮವಿಶ್ವಾಸನೇ ಕೆಳಗ್ ಹೊಟ್ಟೋಗ್ಬಿಟ್ಟಿರುತ್ತೆ. ಅಂತಹದ್ರಲ್ಲಿ ಒಬ್ಬ ನಾನ್ ಜಡ್ಜ್ಮೆಂಟಲ್ ವ್ಯಕ್ತಿಯಾಗಿ ನಾನು ಅದನ್ನ ಕೇಳಿಸ್ಕೊಂಡಾಗ ಎಷ್ಟೋ ಸರ್ತಿ ಅವರಿಗೆ ಆ ಸೆಷನ್ ಕೊನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ಹಗುರ ಆಗೋಗಿರುತ್ತೆ. ಅಲ್ಲಿ ನಾನು ಮಾತಾಡೋ ಅವಶ್ಯಕತೆನೇ ಇರುತ್ತಿಲ್ಲ, ನಾನು ಕೇಳಿಸ್ಕೊಳ್ಬೇಕು ಅಷ್ಟೇ. ಅದು ಮೊದಲನೇ ಹಂತ. ಎರಡನೇದು ಹೇಗೆ ಅಂತ ಹೇಳಿದ್ರೆ ಸೈಕೋ ಎಜುಕೇಶನ್. ಇದು ಯಾಕೆ ಹೀಗಾಗುತ್ತೆ, ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಈ ತರದ ಬದಲಾವಣೆಗಳು ಹೇಗೆ ಕಾಣಿಸ್ಕೊಳುತ್ತೆ, ಮತ್ತೆ ಇವೆಲ್ಲ ಎಷ್ಟರ ಮಟ್ಟಿಗೆ ತಾತ್ಕಾಲಿಕ, ಮತ್ತೆ ಅದನ್ನ ಹ್ಯಾಂಡಲ್ ಮಾಡುತ್ತೆ ಹೇಗೆ. ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಮಾತಾಡ್ಬೋದು. ಅವಾಗ ಮಗು ಮಲಕೊಂಡಿರುವಾಗ ನೀವು ಸಂಪೂರ್ಣವಾಗಿ ರೆಸ್ಟ್ ತಗೊಳ್ಳಿ, ಮೊಬೈಲ್ ಅನ್ನ ಸಂಪೂರ್ಣವಾಗಿ ದೂರ ಇಡಿ, ಮತ್ತೆ ಆದಷ್ಟು ಫಾಸ್ಟ್ ಅನ್ನೋದನ್ನ ಡೋಂಟ್ ಬ್ರೂಡ್ ಓವರ್ ಇಟ್. ಅದನ್ನ ತಗೊಂಡು ತುಂಬಾ ಮೆಲಕ್ಕೆ ಹಾಕ್ತಾರೆ. ಹಿಂದೆ ನಾವಲ್ಲೆಲ್ಲ ಬಾಣಂತಿ, ಸನ್ನಿ, ಹಿಸ್ಟೀರಿಯಾ ಈ ತರದನ್ನೆಲ್ಲ ಲೇಬಲ್ ಮಾಡಿ ಬಿಟ್ಬಿಡೋರು. ಇವೆಲ್ಲಾನು ಕೂಡ ಸೈಕಲಾಜಿಕಲ್ ಪ್ರಾಬ್ಲಮ್ಸೇ ಹೌದು. ಆದ್ರೆ ಅವಾಗ ಅದಕ್ಕೆ ಬೇಕಾದಂತಹ ಅವೇರ್ನೆಸ್ ಇರ್ಲಿಲ್ಲ, ಇದು ಟ್ರೀಟಬಲ್ ಅಂತಾನೋ ಇರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಅಲ್ಲಿ ಅವರದೇ ಆದ ರೀತಿನಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ನೋಡೋರು. ಬಟ್ ಈಗ ಹಾಗಲ್ಲ. ತುಂಬಾ ಕಷ್ಟ ಆಗ್ತಿದೆ ಅಂತ ಆದಾಗ ಸಣ್ಣ ಮಟ್ಟದ ಒಂದು ಮೆಡಿಸಿನ್ ಹೆಲ್ಪ್ ಕೂಡ ಕೊಡ್ತಾರೆ ತಾಯಿಗೆ. ಅಂದ್ರೆ ಅದು ಮಗುಗೆ ಹಾಲಿನ ರೂಪದಲ್ಲಿ ಹೋದ್ರೆ ಮಗುಗೂ ತೊಂದರೆ ಆಗದೆ ಇರುವಂತಹ ಡ್ರಗ್ಸ್ ನ ಪ್ರಿಸ್ಕ್ರೈಬ್ ಮಾಡಿ ಆದಷ್ಟು ಇದನ್ನ ಹತೋಟಿಗೆ ತಂದ್ಕೊಳ್ಳಿಕ್ಕೆ. ಆದ್ರೆ ಸೈಕಿಯಾಟ್ರಿಸ್ಟ್ಗಳು ಕೂಡ ಪ್ರಿಫರ್ ಮಾಡೋದು ಕೌನ್ಸಿಲಿಂಗ್ ಅಲ್ಲೇ ಹೆಚ್ಚು ಮ್ಯಾನೇಜ್ ಮಾಡಿ, ಮತ್ತೆ ಫೀಡಿಂಗ್ ಅಂತ ಅನ್ನೋದು ಕಡಿಮೆ ಆಗ್ತಾ ಬಂದಾಗ ಅವಶ್ಯಕತೆ ಬಿದ್ರೆ ಮೆಡಿಸಿನ್ ಕೊಡೋಣ ಅಂತ. ಇದೆಲ್ಲದ್ರ ಬಗ್ಗೆ ಒಂದು ಪಾಸಿಟಿವ್ ಥಾಟ್ ಇರ್ಬೇಕು. ನಾ ಮಾತಾಡ್ತೇನೆ ಮೆಡಿಸಿನ್ ಬಗ್ಗೆ, ಅದು ನನ್ನ ಸಬ್ಜೆಕ್ಟ್ ಅಲ್ಲದೆ ಇದ್ರು ಅದು ಹೇಗೆ ಕೆಲಸ ಮಾಡುತ್ತೆ ತಗೊಳ್ಳಿ. ಯಾಕೆಂದ್ರೆ ಇದಕ್ಕೊಂದು ಸ್ಟಿಗ್ಮಾ ಅಟ್ಯಾಚ್ ಆಗಿದೆ. ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಕೌನ್ಸಿಲಿಂಗ್ಗೆ ಒಂದು ಸ್ಟಿಗ್ಮಾ ಅಟ್ಯಾಚ್ ಆಗೋಗಿದೆ. ನಾವು ಅವ್ರ ಹತ್ರ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಏನೋ ಆಗ್ತಾ ಇಲ್ಲ ಅಂತ. ಅದು ಹಾಗಲ್ಲ. ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಹೋಗೋ ಹಾಗೆ ಇಲ್ಲಿಯೂ ಕೂಡ ಬಂದಿದೀವಿ ಅಂತ ಅನ್ನೋದು ಮೊದಲನೇ ಯೋಚನೆ. ಎರಡನೇದು ಅವಶ್ಯಕತೆ ಬಿದ್ರೆ ಅದೊಂದು ಡಿಫಿಷಿಯನ್ಸಿ ಅಂತ ಅನ್ಕೊಂಡು ಮೆಡಿಸಿನ್ ತಗೊಳ್ಳೋದು ಕೂಡ ಇನ್ನೊಂದು ಪಾಸಿಟಿವ್ ಥಾಟ್. ಮತ್ತೆ ಮೂರನೇದಾಗಿ ತುಂಬಾ ಮುಖ್ಯವಾಗಿ ನಾ ಹೇಳಿದೆ, ಆ ಇಂಡಿವಿಜುವಲ್ ಕೌನ್ಸಿಲಿಂಗು ಫ್ಯಾಮಿಲಿ ಕೌನ್ಸಿಲಿಂಗ್ ಆಗಿ ಟರ್ನ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಕೆಲವೊಂದ್ಸತಿ ಅತ್ತೆ ಮಾವನ್ನ, ಕೆಲವೊಂದ್ಸತಿ ತಂದೆ ತಾಯಿನ, ಪಾರ್ಟ್ನರ್ನ ಕರೆಸಿ ಇದೇ ರೀತಿ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅನ್ನ ಒಂದು 7-8 ತಿಂಗಳ ಕಾಲ ಮಾತ್ರ ಕ್ರಿಯೇಟ್ ಮಾಡಿ. ಅವ್ರಿಗೆಲ್ಲ ಏನ್ ಹೆದರಿಕೆ ಇರುತ್ತೆ ಅಂತ ಹೇಳಿದ್ರೆ, ನಾವ್ ಹೀಗೆ ತೆಗ್ತಾ ಹೋದ್ರೆ ಬಗ್ತಾ ಹೋದ್ರೆ ಲೈಫ್ ಲಾಂಗ್ ಆ ತಾಯಿ ಹಾಗೆ ಆಡ್ತಿರ್ತಾಳೆ, ನಾವ್ ಹೀಗೆ ಇರ್ತೇವೆ ಅಂತ. ಖಂಡಿತವಾಗಿಯೂ ಇಲ್ಲ. ಈ ಹಂತ ದಾಟಿದ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ ತಾಯಿ ಇನ್ನಷ್ಟು ಪವರ್ಫುಲ್ ಆಗ್ತದೆ. ತನ್ನನ್ನ ಮಗುನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ. ಕೊನೆಗೆ ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಅಂತ ಹೇಳಿದ್ರೆ ಹೇಗೆ ನೋಡ್ಕೋಬೇಕು ಮಗುನ. ನಾ ಮೊದ್ಲಿಂದಾನು ಹೇಳ್ತಾ ಇದ್ದೇನೆ, ಇದು ನಂದು ನೆಗೆಟಿವ್ ನೋಟ್ ಅಲ್ಲವೇ ಇಲ್ಲ. ಯಾವುದೆಲ್ಲ ಸಹಜವಾಗಿ ಬರ್ಬೇಕಾಗಿತ್ತು ಪ್ರಕೃತಿ ದತ್ತವಾಗಿ, ಇವಾಗ ಅದೆಲ್ಲ ಟ್ರೈನಿಂಗ್ ರೂಪದಲ್ಲಿ ಬರ್ತಾ ಇದೆಯೇನೋ ಅಂತ ನನಗೆ ಅನ್ಸುತ್ತೆ. ಅಡ್ಡಿಲ್ಲ, ಎಲ್ಲಿವರೆಗೂ ಆ ಸ್ಕಿಲ್ಸ್ ಅನ್ನ ಅವರು ಕಲ್ತ್ಕೋತಾರೆ, ಥಿಂಗ್ಸ್ ಆರ್ ಗೋಯಿಂಗ್ ಸ್ಮೂತ್ಲಿ, ಕಲ್ತ್ರೆ ತೊಂದರೆ ಏನಿಲ್ಲ. ಸೊ ತಂದೆ ತಾಯಿ ಇಬ್ರಿಗೂನು ಪೇರೆಂಟಿಂಗ್ ಸ್ಕಿಲ್ಸ್ ಅನ್ನ ಕೂಡ ಒಂದು ಸೆಷನ್ ತುಂಬಾ ಅವಶ್ಯಕವಾಗಿ. ಈ 3 to 6 ನಲ್ಲಿ ಆಗೋ ಇನ್ನೊಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ, ನಾನು ಒಂಥರ ಒಂದು ದೊಡ್ಡ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ ಅಂತ ತಾಯಿಗೆ ಅನ್ಸೋಕ್ ಶುರು ಆಗುತ್ತೆ. ಇದಕ್ಕೊಂದು ಕೊನೆ ಇಲ್ಲ, ಇದಕ್ಕೊಂದು ಮೊದ್ಲಿಲ್ಲ. ಇದು ಗಿರ್ಚುತ್ತೆ, ಸುಧಾರಿಸ್ದೆ, ಹಾಲ್ ಕೊಟ್ಟೆ, ಮಲಗಿಸ್ದೆ, ಅಷ್ಟೊತ್ತಿಗೆ ಮತ್ತೆ ತಿರ್ಗಾ ಎದ್ದು ಇದೊಂಥರ ಒಂದು ಸೈಕಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅನ್ನೋ ಒಂದು ಹತಾಶೆ ಶುರು ಆಗೋಗುತ್ತೆ. ಅದಕ್ಕೆ ಇನ್ನು ಮಗು ಬೆಳೀತಾ ಹೇಗಾಗುತ್ತೆ, ಮತ್ತೆ ಅದರ ನೀಡ್ಸ್ ಎಲ್ಲ ಹೇಗೆ ಡಿಫರ್ ಆಗ್ತಾ ಹೋಗುತ್ತೆ, ಮತ್ತೆ ನೀವು ಅದನ್ನ ಹೇಗೆ ಎಂಜಾಯ್ ಮಾಡ್ತಾ ಹೋಗ್ತೀರಾ. ಈಗ ಒಂಥರ ಕೌನ್ಸಿಲಿಂಗ್ ಕೆಲವೊಮ್ಮೆ ಕನಸು ಕಟ್ಟೋ ವಿಚಾರ ಆಗೋಗುತ್ತೆ. ಅದನ್ನೆಲ್ಲ ತುಂಬಾ ಏನ್ ಹೇಳ್ಬೋದು, ಸುಂದರವಾಗಿ ವಿವರಿಸಿ
ಆ ತಾಯ್ತನ ಅಂತ ಅನ್ನೋದನ್ನ ಮತ್ತೆ ಆ ಪೇರೆಂಟಿಂಗ್ ಅನ್ನ ಹೇಗೆ ನಾವು ಎಂಜಾಯ್ ಮಾಡ್ಬೇಕು, ಇದನ್ನೆಲ್ಲ ಹೇಳೋದೇ ಕೌನ್ಸೆಲಿಂಗ್ ಅಲ್ಲಿ. ಆಕ್ಚುಲಿ ಪರ್ಸನಾಲಿಟಿ ಕ್ಲಾರಿಫಿಕೇಶನ್, ರೀಅಡ್ಜಸ್ಟ್ಮೆಂಟ್, ರೀಕನ್ಸ್ಟ್ರಕ್ಷನ್ ಇವನ್ನೆಲ್ಲ ಹೆಚ್ಚು ಆ ಟೈಮ್ ನಲ್ಲಿ ಮಾಡಕ್ ಹೋಗುತ್ತೆ. ದಟ್ ಇಂಡಿವಿಜುವಲ್ ಮೇ ನಾಟ್ ಬಿ ಅಡಿಕ್ವೆಟ್ ಅನಫ್. ಆವಾಗ ಅಲ್ಲಿ ಏನಾಗುತ್ತೆ, ನಾವು ಆ ಕರೆಕ್ಷನ್ಸ್ ಎಲ್ಲ ಮಾಡಕ್ ಹೋದ್ರೆ ಹೆಚ್ಚು ಹೆಚ್ಚು ಇದು ಕಡಿಮೆ ಇದೆ ಇದು ಕಡಿಮೆ ಇದೆ ಅಂತ ತಾಯಿಗೆ ಹೇಳಿದಾಗ ಸೈಕಲಾಜಿಕಲ್ ಹೆಲ್ತ್ ಮೇಲೆ ಇನ್ನಷ್ಟು ಪರಿಣಾಮ ಬೀರೋ ಚಾನ್ಸಸ್ ಇದೆ. ಹಾಗಾಗಿ ಇದು ಒಂಥರ ಸಿಂಪ್ಟಮ್ ಮ್ಯಾನೇಜ್ಮೆಂಟ್ ಕೌನ್ಸೆಲಿಂಗ್ ಆಗೋಗುತ್ತೆ. ಇದು ಬಂತ, ಈ ತೊಂದರೆ ಬಂತ, ಅದನ್ನ ಹಾಗೆ ಅದಾದ ನಂತರ ಮಗುಗ್ ಒಂದು 9 ತಿಂಗಳು 1 ವರ್ಷ ಆದ್ಮೇಲೂ ಕೂಡ ತಾಯಿಯಂದ್ರು ವಾಪಸ್ ಬರ್ತಾರೆ, ನೀವ್ ಹೇಳಿದ್ರಿ ಮತ್ತೆಲ್ಲ ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಂತ. ಸೊ ದಟ್ ಇಸ್ ದ ರೈಟ್ ಟೈಮ್. ಪರ್ಸನಾಲಿಟಿನಲ್ಲಿ ನಿಮ್ಮ ಥಾಟ್ ಪರ್ಸೆಪ್ಷನ್ಸ್ ಹೇಗಿದೆ, ಯಾಕೆ ನೆಗೆಟಿವಿಟಿ ಹೆಚ್ಚು ಜಾಸ್ತಿ ಆಗಿದೆ, ಅದು ಪಾಸ್ಟ್ ನಿಮ್ಮನ್ನ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಅದರಿಂದ ಬಿಡಿಸ್ಕೊಡೋದು ಹೇಗೆ ಅಂತ. ಸೈಕಾಲಜಿನಲ್ಲಿ ಇರೋ ದೊಡ್ಡ ಹೋಪೇ ಅದು. ರೀಲರ್ನಿಂಗ್, ಅನ್ಲರ್ನಿಂಗ್, ನ್ಯೂ ಲರ್ನಿಂಗ್ ಎಲ್ಲವೂ ಸಾಧ್ಯ ಆಗಿರೋದ್ರಿಂದ ಸೈಕಾಲಜಿ ಇನ್ನು ಬದುಕೊಂಡಿದೆ. ಇಲ್ಲದಿದ್ರೆ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಸೈನ್ಸ್. ನಾವೆಲ್ಲವನ್ನೂ ಗಾಳಿನಲ್ಲೇ ಮಾತಾಡೋದು. ಕೈಯಲ್ಲಿ ಏನಾದ್ರೂ ತೋರಿಸಿ ಥಾಟ್ಸ್ನ ಅಂತ ಹೇಳಿದ್ರೆ ನಾನು ಹೇಗೆ ತೋರಿಸ್ಲಿ, ಅಥವಾ ಕನ್ನಡಿ ತೋರಿಸಿ ಹೀಗಿರುತ್ತೆ ನಿಮ್ಮ ಥಾಟ್ಸ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಹಾಗಾಗಿ ಸೈಕಾಲಜಿ ಕೊಡೋ ಭರವಸೆ ಏನು ಅಂದ್ರೆ, ತೊಂದರೆ 1000 ಬರುತ್ತೆ ಹೌದು, ಆದ್ರೆ ವಿ ಆರ್ ಆಲ್ ಅಡಲ್ಟ್ಸ್. ನಾವ್ ಯಾವ್ಯಾವ್ದೋ ಹೊಸ ಹೊಸ ಸ್ಕಿಲ್ಗಳನ್ನೆಲ್ಲ ಕಲಿತಾನೆ ಹೋಗ್ತೀವಿ, ನಮ್ ಕೆಲಸಕ್ಕೆ ಬೇಕಾಗಿದ್ದು, ಬದುಕಕ್ಕೆ ಬೇಕಾದಿದ್ದು. ಹಾಗೆ ಪೇರೆಂಟಿಂಗ್ ಅಲ್ಲೂ ಕೂಡ ಒಂದು ಹೊಸ ಸ್ಕಿಲ್ ಅನ್ನ ಕಲಿತಾ ಹೋಗೋಣ ಅನ್ನೋ ಭರವಸೆನ ನಾವು ಕೊಡಬಹುದು. ಆ ಕೌನ್ಸೆಲಿಂಗು ಸುಮಾರು ಒಂದು 3 ರಿಂದ 4 ಸೆಷನ್ ಆಗುವಷ್ಟೊತ್ತಿಗೆ ತಾಯಿಗೆ ಒಂದ್ ಸ್ವಲ್ಪ ಧೈರ್ಯ ಬಂದಿರುತ್ತೆ. ಒಂದು ಏನಂತಂದ್ರೆ, ಮೆನಿ ಪೀಪಲ್ ಆರ್ ಸೈಲಿಂಗ್ ಇನ್ ದಿಸ್ ಬೋಟ್, ನಾನ್ ಮಾತ್ರ ಅಲ್ಲ, ಎಲ್ಲ ತಾಯಂದ್ರಿಗೂ ಈ ಅನುಭವ ಆಗುತ್ತೆ ಅಂತ ಅನ್ನೋದು ಅವ್ರಿಗೊಂದ್ ಸ್ವಲ್ಪ ಸಮಾಧಾನ ಕೊಡುತ್ತೆ. ಇಲ್ಲದಿದ್ರೆ ಗಿಲ್ಟ್ ಕಾಡಕ್ ಶುರು ಆಗುತ್ತೆ. ಎಲ್ಲ ತಾಯಂದ್ರು ಅವರ ಮಕ್ಕಳನ್ನ ಹೇಗೆ ಪ್ರೀತಿಯಿಂದ ನೋಡ್ಕೋತಾರೆ, ನನಗೆ ಯಾಕೆ ಪ್ರೀತಿ ತೋರ್ಸಕ್ ಆಗ್ತಾ ಇಲ್ಲ, ಈ ಎಲ್ಲ ಹತಾಶೆಗಳು ಮತ್ತೆ ತಿರ್ಗಾ ನ್ಯೂರೋ ಟ್ರಾನ್ಸ್ಮಿಟರ್ ಡೌನ್ ಆಗೋದು, ಮತ್ತೆ ಡಿಪ್ರೆಷನ್, ಆಂಗ್ಸೈಟಿಗೆ ಜಾಸ್ತಿ ಮಾಡೋಕೆ ಕಾಂಟ್ರಿಬ್ಯೂಟ್ ಮಾಡ್ಬಿಡುತ್ತೆ. ಅಂತ ಇದ್ರಲ್ಲಿ ಇಲ್ಲ, ದೀಸ್ ಆರ್ ಆಲ್ ನಾರ್ಮಲ್, ಮತ್ತೆ ನೀವು ವಾಪಸ್ ಬಂದೇ ಬರ್ತೀರಾ ನಿಮ್ಮ ಒರಿಜಿನಲ್ ಪರ್ಸನಾಲಿಟಿಗೆ ಅನ್ನೋ ಭರವಸೆ ಅವ್ರಿಗೆ ಕೌನ್ಸೆಲಿಂಗ್ ನಲ್ಲಿ ಸಿಗುತ್ತೆ. ಮೈನ್ ಆಗಿ ತುಂಬಾ ಒಂದು ತರಹ ಹೇಗೆ ಹೇಳ್ಬೋದು, OCD ಕೆಲವೊಮ್ಮೆ ಡೆವಲಪ್ ಆಗುತ್ತೆ. ತುಂಬಾ ಪರ್ಫೆಕ್ಷನಿಸಮ್, ಇದು ಹೀಗೆ ಇರ್ಬೇಕು, ಇದು ಹೀಗೆ ಇರ್ಬೇಕು. ಅದು ಹಾಗಾಗದೇ ಇದ್ದಾಗ ಮತ್ತೆ ಆಂಗ್ಸೈಟಿ ಜಾಸ್ತಿ ಆಗೋದು. ಈ ತರಹದ್ದನ್ನ ಮಾತ್ರ ಇನ್ವೇರಿಯಬಲಿ ಮೆಡಿಸಿನ್ ಮತ್ತೆ ಕೌನ್ಸಿಲಿಂಗ್ ಮೂಲಕ ಹ್ಯಾಂಡಲ್ ಮಾಡ್ಬೋದು. ಮತ್ತೆ ಔಟ್ ಬ್ರೇಕ್ ಆಫ್ ಸೈಕಾಸಿಸ್ ತುಂಬಾ ಅಪರೂಪಕ್ಕೆ 1000ರಲ್ಲಿ 1 ಕೇಸು ಸೈಕಾಟಿಕ್ ಪ್ರಾಬ್ಲಮ್ಸ್ ಶುರು ಆಗ್ಬಿಡುತ್ತೆ. ಅದ್ರ ಬಗ್ಗೆ ಹೆಚ್ಚು ವಿವರಣೆ ಬೇಡ, ನಾನು ನೀವು ಮೊದಲೇ ಹೇಳಿದೆ, ಯಾವ್ದ್ರ ಬಗ್ಗೆ ಹೆಚ್ಚು ವಿವರಣೆ ಕೊಟ್ಟಷ್ಟು ಇದೆಲ್ಲ ನಮ್ಮಲ್ಲಿ ಇದೆಯೇನೋ ಅಂತ ಅಂದ್ಕೊಂಡು ಬಿಟ್ರೆ ಅಮ್ಮಿಂದ್ರು ಕಷ್ಟ. ನಾ ಹೇಳೋದು ಒಂದೇನೆ, ಯಾವುದೇ ಇರಲಿ ಸಮಸ್ಯೆ ಅದಕ್ಕೊಂದು ಪರಿಹಾರ ಇದೆ. ಅದು ಕೌನ್ಸಿಲಿಂಗ್ ಮೂಲಕನೂ ಆಗ್ಬಹುದು, ಟ್ರೀಟ್ಮೆಂಟ್ ಮೂಲಕನೂ ಆಗ್ಬಹುದು. ನಾನು ಇವಾಗ ಅದನ್ನೆಲ್ಲ ಒಂದು ಡಿಸ್ಕ್ರೈಬ್ ಮಾಡ್ತಾ ಹೋದ್ರೆ ಈ ಅಪಾಯ ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ನಾನು ಒಂದಷ್ಟು ಸೆನ್ಸಾರ್ ಮಾಡ್ಲೇಬೇಕು. ಪ್ರತಿಯೊಂದನ್ನು ಹೀಗೆ ಆಗುತ್ತೆ ಅಂತ ಹೇಳ್ಬಿಟ್ರೆ ಅದಕ್ಕೆ ಮತ್ತೆ ಕೌನ್ಸಿಲಿಂಗ್ ಬರ್ತಾರೆ. ನೀವು ಹೇಳಿದ್ರಲ್ಲ, ಆ ಸಿಂಪ್ಟಮ್ಸ್ ಎಲ್ಲ ಇವಾಗ ನನಗೆ ಕಾಣಿಸ್ಕೊಳಕ್ ಶುರುವಾಗಿದೆ. ಆವಾಗ ನನಗೆ ಕಷ್ಟ ಆಗೋದೇನು ಅಂದ್ರೆ, ಇದು ನಾನು ಹೇಳಿದ್ದನ್ನು ಇವ್ರು ಹೇಳ್ತಿದಾರೋ ಅಥವಾ ಇವ್ರು ನಿಜವಾಗ್ಲೂ ಆ ಸಿಂಪ್ಟಮ್ಸ್ ಇದೆಯಾ. ಸೊ ಹಾಗಾಗಿ ತಾಯಂದ್ರಿಗೆ ಒಂದು ಕಿವಿ ಮಾತು ಏನು ಅಂದ್ರೆ, ಇವೆಲ್ಲ ನಿಮಗ್ ಬರ್ಲೇಬೇಕು ಅಂತ ಏನಿಲ್ಲ, ಬಟ್ ಬಂದದ್ದನ್ನ ಹೀಗೆ ಕೌನ್ಸೆಲಿಂಗ್ ನಲ್ಲಿ ಸರಿಪಡಿಸ್ಕೊಳ್ಬಹುದು ಅನ್ನೋ ಭರವಸೆ ಇಟ್ಕೊಳ್ಳಿ ಸಾಕು.